ಫ್ರೈಡೇ ವ್ಲಾಗ್. ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಯಕ್ಷಿತ್ನ ಕರ್ಕೊಂಡು ಹೊರಗಡೆ ಹೋಗಿದ್ದೆ. ಹೋಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಹಾಗೆ ಬಂದಿದ ತಕ್ಷಣ ನಾನು ಇಲ್ಲಿ ದೇವ್ರ ದೀಪ ಹಚ್ಚೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗ್ಲೂ ಅಷ್ಟೇ ಯೂಶಲಿ ಸಂಜೆ ಟೈಮಲ್ಲೇ ದೀಪ ಹಚ್ಚೋದು, ಬೆಳಗ್ಗೆ ಟೈಮಲ್ಲಿ ಆಗಲ್ಲ. ಹಂಗಾಗಿ ಇವತ್ತು ನವರಾತ್ರಿಯ 2ನೇ ದಿನ, ಬ್ರಹ್ಮಚಾರಣಿಯನ್ನ ಪೂಜೆ ಮಾಡುವಂಥ ದಿನ. ಪೂಜೆ ಎಲ್ಲನೂ ಮುಗಿಸಿದಾದ್ಮೇಲೆ ನಾನು ಹೋಗೋ ಟೆನ್ಷನಲ್ಲಿ ಬೆಳಗ್ಗೆನೆ ಬಟ್ಟೆ ಮಿಷಿನ್ಗೆ ಹಾಕಿದೆ. ಬಟ್ಟೆಗಳನ್ನ ಒಣಗಾಕಿರ್ಲಿಲ್ಲ, ಬಟ್ಟೆಗಳನ್ನೆಲ್ಲನೂ ಒಣಗಾಕ್ಬಿಟ್ಟು ಹಾಗೆ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಯಕ್ಷಿಗೂ ಕೂಡ ಹಾಲು ಕಾಯಿಸಿ ಕುಡಿಸ್ಬಿಟ್ಟು ನಾನಿಲ್ಲಿ ರಾತ್ರಿ ಊಟಕ್ಕೆ ಅಂತ ಹೇಳಿ ಅಡ್ಲೆಕಾಯಿ, ಇದರ ಜೊತೆಗೆ ಬೇಳೆನ ಹಾಕಿ ಉಪ್ಸಾರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ಅಡ್ಲೆಕಾಯಿ ಉಪ್ಸಾರನ ಮಾಡ್ತಾ ಇದ್ದೇನೆ. ಇನ್ನು ನನಗೆ ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಏನು ಯಾವಾಗ್ಲೂ ಉಪ್ಸಾರನೆ ಮಾಡ್ತೀರಾ ಅಂತ ಹೇಳಿ. ನಂಗೆ ಗೊತ್ತಿಲ್ಲ, ಅದೇನೋ ನಮ್ಮ ಹಳ್ಳಿ ರುಚಿನ ನಂಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ತುಂಬಾನೇ ಇಷ್ಟ ಆಗುತ್ತೆ ನನಗಂತೂ. ಇವಾಗ್ಲೂ ನನ್ನ ಮನೇಲಿ ಜಾಸ್ತಿ ನಮ್ಮ ಹಳ್ಳಿಗಳ ಕಡೆ ಏನು ರೆಸಿಪೀಸ್ನ ಮಾಡ್ತಾರೆ ಆ ಥರದನ್ನೇ ಮಾಡಿ ಊಟ ಮಾಡೋದಕ್ಕೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಉಪ್ಸಾರನ್ನ ಮಾಡೋದು.